ಆಮೇಲೆ ಒಂದ್ ಏಜ್ ಬಂದ್ಮೇಲೆ ಅಪ್ಪನದ್ದು ವಿರೋಧ, ಕಟು ವಿರೋಧ, ಬೇಡ ಬೇಡ ಅಂತ, ಬೇಡವೇ ಬೇಡ ಅಂತ. ಎಷ್ಟ್ರ ಮಟ್ಟಿಗೆ ಅಂದ್ರೆ ನಂದು ಅಪ್ಪಂದು ಮಾತುಕತೆ ಇರ್ಲಿಲ್ಲ ಕೆಲವೊಂದು ವರ್ಷ. ನಾನು ನೋಡಿದ ಕೆಲವು ಇಂಟರ್ವ್ಯೂಗಳಲ್ಲಿ ಕೆಲವು ಕಲಾವಿದ್ರು ಹೇಳ್ಕೊಂಡಿದ್ದೆ, ನಾನು ಅವ್ರನ್ನ ಸ್ಟಾರ್ ಮಾಡಿದೀನಿ, ಇವ್ರನ್ನ ಸ್ಟಾರ್ ಮಾಡಿದೀನಿ ಅಂತ. ಯಾರು ಸ್ಟಾರ್ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಸರ್. ಈಗ ಮಕ್ಕಳನ್ನ ಹೆತ್ರೆ ಅಯ್ಯೋ ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ಅಂತ ಗಂಡಂದ್ರು ಮಕ್ಕಳನ್ನ ಹೆರೋದ್ ಬೇಡ ಅಂತ ಹೇಳ್ತಾರೆ ಹೆಂಡತಿಗೆ. ಆತ್ಮೀಯ ವೀಕ್ಷಕರಿಗೆ ಬಾಸುಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕುಂಬಾಶಿಯಲ್ಲಿ ಇರತಕ್ಕಂತ ಜನಪ್ರಿಯ ಯಕ್ಷಗಾನ ಕಲಾವಿದೆ ಅಶ್ವಿನಿ ಕೊಂಡದಕುಳಿ ಅವರ ಮನೆಗೆ ಬಂದಿದ್ದೇವೆ. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ದೇವೆ. ಅವರ ಯಕ್ಷಗಾನದ ಪಯಣ, ಅದೇ ರೀತಿ ಹಲವಾರು ಕಲಾ ವಿಭಾಗದಲ್ಲಿ ಅವರಿದ್ದಾರೆ. ಆ ಪಯಣದ ಬಗ್ಗೆ ನಾವು ನಿಮ್ಗೆ ತಿಳಿಸ್ತಾ ಇದ್ದೇವೆ. ಇವತ್ತು ಅವರು ಯಕ್ಷಗಾನ ರಂಗಕ್ಕೆ, ಯಾಕಂದ್ರೆ ಹುಡುಗಿಯರು ಯಕ್ಷಗಾನಕ್ಕೆ ಬರುವುದು ಬಹಳ ಅಪರೂಪ. ನಾವು ಈಗಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಬರ್ತಾರೆ, ಆದ್ರೆ ಹಿಂದೆ ಬಹಳಷ್ಟು 10-15 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ ಯಕ್ಷಗಾನ ರಂಗಕ್ಕೆ ಬರುವವರು ಬಹಳ ಕಡಿಮೆ ಜನ. ಯಕ್ಷಗಾನವನ್ನು ಆಯ್ಕೆ ಮಾಡಿಕೊಳ್ಳೋದು ಹುಡುಗಿಯರು. ಆದ್ರೂ ಕೂಡ ದಿಟ್ಟತನದಿಂದ ಯಕ್ಷಗಾನಕ್ಕೆ ಬಂದು ಯಕ್ಷಗಾನ ರಂಗದಲ್ಲಿದ್ದಾರೆ, ಗುರುಗಳಾಗಿದ್ದಾರೆ. ಜೊತೆ ಹಲವಾರು ವೇಷಗಳನ್ನು ಮಾಡಿ ಜನಮನ ರಂಜಿಸಿದ್ದಾರೆ ಅಶ್ವಿನಿ ಕೊಂಡದಕುಳಿ ಅವರು. ಹಾಗೆ ಅವ್ರನ್ನ ಈ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ, ಅವರ ಜೊತೆ ಕೇಳೋಣ ಅವ್ರ ಮನೆಯಲ್ಲಿ ಹೇಗೆ ಅವರಿಗೆ ಸಪೋರ್ಟ್ ಇತ್ತು ಯಕ್ಷಗಾನ ರಂಗಕ್ಕೆ ಬರ್ಲಿಕ್ಕೆ. ಹಾಗೆ ಮೇಡಮ್, ನಿಮಗೆ ಭಾವಸ್ಪಂದನ ಕಾರ್ಯಕ್ರಮ ಪ್ರೀತಿ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್, ಯಕ್ಷಗಾನ ತಂದೆಯವರಿಂದ ಕಲ್ತ್ರಿ, ಆಸಕ್ತಿ ಬಂದದ್ದು ತಂದೆಯವರಿಂದಲೇ, ಯಕ್ಷಗಾನ ಮನೆತನ ತಮ್ಮದು. ಆದ್ರೂ ಕೂಡ ಹುಡುಗಿಯಾಗಿ ತಾವು ಯಕ್ಷಗಾನ ರಂಗಕ್ಕೆ ಬಂದಿದ್ರಿ ದಿಟ್ಟತನದಿಂದ. ಇದರ ಬಗ್ಗೆ ನಿಮ್ಮ ಮನೆಯಲ್ಲಿ ಪರ ವಿರೋಧ ಏನಾರು ಇತ್ತ, ಅಥವಾ ನೀವು ಎಲ್ಲರೂ ಸಪೋರ್ಟ್ ಮಾಡಿ ಬಂದ್ರ, ಹೇಗೆ, ಅದ್ರ ಬಗ್ಗೆ ತಿಳಿಸಿ. ಅದೇ ಚಿಕ್ಕವಳಿರುವಾಗ ಅನಿವಾರ್ಯಕ್ಕಾಗಿ ವೇಷಗಳನ್ನು ಮಾಡ್ತಿದ್ದೆ. ಆಮೇಲೆ ಒಂದ್ ಏಜ್ ಬಂದ್ಮೇಲೆ ಅಪ್ಪನದ್ದು ವಿರೋಧ, ಕಟು ವಿರೋಧ, ಬೇಡ ಬೇಡ ಅಂತ, ಬೇಡವೇ ಬೇಡ ಅಂತ. ಎಷ್ಟ್ರ ಮಟ್ಟಿಗೆ ಅಂದ್ರೆ ನಂದು ಅಪ್ಪಂದು ಮಾತುಕತೆ ಇರ್ಲಿಲ್ಲ ಕೆಲವೊಂದು ವರ್ಷ. ಹೌದು, ನಾನು ಮೂಡುಬಿದ್ರೆ ಆಳ್ವಾಸ್ ಹಾಸ್ಟೆಲ್ ಅಲ್ಲಿ ಇರ್ತಿದ್ದೆ. ಮನೆಗ್ ಬರ್ತಾನೂ ಇರ್ಲಿಲ್ಲ. ಆಮೇಲೆ ಒಂದಿಷ್ಟು ವರ್ಷ ಮಾತುಕತೆ ಇಲ್ಲ, ಅಷ್ಟು ವಿರೋಧ ಇತ್ತು. ಯಾಕೆ ವಿರೋಧ ಅಂತ ಕೇಳಿದ್ರೆ, ಅವರು ಯಕ್ಷಗಾನದಲ್ಲಿ ಇದ್ದು ನೋಡಿದ್ದಾರೆ, ಅಲ್ಲಿ ಒಳವ್ರಿಗೆ ಏನು ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಹೆಣ್ಮಕ್ಳಿಗೆ ಬೇಡ ಇದು ಅನ್ನೋದು ಇವತ್ತು ಅವ್ರು ಹೇಳುದು ಅದೇ. ಇವತ್ತೇನು ಬದಲಾಗಿದೆ ಅಂತಲ್ಲ ಸ್ಟೇಟ್ಮೆಂಟ್ ಅವ್ರು. ಯಾಕಂದ್ರೆ ಕಷ್ಟ ಆಗತ್ತೆ ಹೆಣ್ಮಕ್ಳಿಗೆ, ಅಲ್ಲಿ ಹೆಣ್ಮಕ್ಳಿಗೆ ಸಾಮರ್ಥ್ಯ ಇಲ್ಲ ಅನ್ನೋದು ಅವ್ರ ವಾದ ಅಲ್ಲ, ಅವ್ರಿಗೆ ಕಷ್ಟ ಆಗತ್ತೆ, ಆದ್ರಿಂದ ಆಗುದಿಲ್ಲ ಅಂತ. ನಂದು ಹಾಗಲ್ಲ, ಕಲೆ ಅಂದ್ಮೇಲೆ ಅದು ಅಲ್ಲಿ ಲಿಂಗಭೇದ ಇಲ್ಲ. ನನಗಾಗ್ತದ ಇಲ್ವ ಅನ್ನೋದನ್ನ ನಾನು ಡಿಸೈಡ್ ಮಾಡ್ಬೇಕು. ಅದನ್ನ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಮತ್ಯಾರು ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ನನ್ನ ವಾದ. ನಂಗೆ ಆಗುದಿಲ್ಲ ಅಂದ್ರೆ ನಾನೇ ಬಿಟ್ಟು ಬರ್ತೇನೆ ಅದನ್ನ. ನಂಗೆ ಆಗೋದಕ್ಕೆ ನಾನು ಮಾಡ್ತೇನೆ. ಸರಿ ಅಲ್ದ್ರೆ ನೀವು ಬರ್ತೀರಿ? ಹೌದು. ನನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಹೇಗ್ ಮಾಡ್ಲಿಕ್ಕೆ? ಎಷ್ಟು ವರ್ಷ ಮಾತಾಡ್ಲಿಲ್ಲ ಅವ್ರು? ಸುಮಾರು ವರ್ಷ. ಅಲ್ಲ? ಹೌದು. ಬೇಡ ಬೇಡ ಮಾತಾಡುದಿಲ್ಲ ಚಲ. ಯಾಕಂದ್ರೆ ಯಾವ ಅಪ್ಪ ಅಮ್ಮಂದ್ರಿಗಾದ್ರೂ ಮಕ್ಕಳಿಗೆ ಹಾಳಾಗ್ಬೇಕು ಅನ್ನೋ ಉದ್ದೇಶ ಇರುವುದಿಲ್ಲ. ಅವರು ಕಷ್ಟದಲ್ಲಿ ಸಿಕ್ಕಾಕೊಳ್ಬಾರ್ದು ಅನ್ನೋದಕ್ಕೆ ಬೇರೆ ಬೇರೆ ಪಾಪ ದಾರಿಯನ್ನು ನೋಡ್ತಾರೆ. ಕೆಲವರು ಗದರಿಸ್ತಾರೆ, ನನ್ನ ಅಪ್ಪ ಮಾತು ಬಿಡೋದು ಹೆಚ್ಚು, ಮಾತು ಬಿಡ್ತಾರೆ. ಮತ್ತೆ ಕೆಲವರು ಪ್ರೀತಿಯಿಂದ ಹೇಳ್ತಾರೆ. ಒಟ್ಟಿನಲ್ಲಿ ಉದ್ದೇಶ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತ. ಆದ್ರೆ ನಂದು ಇದು ವಾದ ಮೊದ್ಲಿಂದಲೂ ಅಷ್ಟೇ. ಆಗುದಿಲ್ಲ ಅಂತ ಇದ್ರೆ ಅಥವಾ ಕಷ್ಟ ಆಗ್ತದೆ ಅಂತ ಇದ್ರೆ ಅದನ್ನ ನಾವು ಅನುಭವಿಸಿ ನಾವು ಹೇಳ್ಬೇಕು ಅದನ್ನ. ಈಗ ಯಾಕಂದ್ರೆ ಈಗ ಮಕ್ಕಳನ್ನ ಹೆರುವವಳು ಹೆಣ್ಣು, ಅವಳಿಗೊಂದು ಪುನರ್ಜನ್ಮ ಅದು. ಅದ್ರಕ್ಕಿಂತಲೂ ಕಷ್ಟವಾಗಿದೆ ಯಕ್ಷಗಾನ. ಆದ್ರಿಂದ ತೊಂದ್ರೆ ಇಲ್ಲ, ನನಗೆ ಆತ್ಮತೃಪ್ತಿಯನ್ನ ಕೊಡ್ತಾ ಇದೆ ಯಕ್ಷಗಾನ. ನನ್ನಿಂದ ಬೇರೆಯವ್ರಿಗೆ ಯಾರಿಗೂ ತೊಂದ್ರೆ ಆಗ್ತಾ ಇಲ್ಲ. ಆದ್ರಿಂದ ನನಗಾಗುವಷ್ಟಿನ ನಾನು ಮಾಡ್ಬೇಕು. ಮತ್ತೆ ಯಾಕಂದ್ರೆ ನಾನು ಹೇಳಿದ್ನಲ್ಲ, ನನ್ಗೆ ಅದು ಎರಡನೇ ತಾಯಿ ಯಕ್ಷಗಾನ ಅಂತ. ನನ್ಗೆ ಮಾನಸಿಕವಾಗಿ ಅದು ಸ್ಥೈರ್ಯ ಕೊಡೋದೇ ಯಕ್ಷಗಾನ ಅಂತ ಆದ್ಮೇಲೆ ನಾನು ಅದನ್ನ ಬಿಟ್ಟಿರೋದು ಹೇಗೆ ಮತ್ತೆ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಇವತ್ತಿಗೂ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಅವರ ವಿರುದ್ಧ ಕೂಡ ಭಾಗವಹಿಸಿದ್ರಿ ಯಕ್ಷಗಾನ? ಹೌದು, ಭಾಗವಹಿಸ್ತೀರಿ. ಅಂದ್ರೆ ಇಲ್ಲಿ ಆಳ್ವಾಸಲ್ಲಿ ಭಾಗವಹಿಸ್ತೀರಿ? ಆಳ್ವಾಸಿಂದ ಪ್ರಾರಂಭ ಆಯ್ತು. ಅಂದ್ರೆ ನನ್ನ ಮೇಳಗಳಿಗೆ ಆಮೇಲೆ ನಂತರದಲ್ಲಿ ಮೇಳಗಳಿಗೆ ಅತಿಥಿಯಾಗಿ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತಿನ್ನೊಂದು ಕೆಲವ್ರು ಅನ್ಕೊಂಡಿರ್ತಾರೆ, ಇವತ್ತಿಗೂ ತುಂಬಾ ಜನ ಹೇಳೋರಿದ್ದಾರೆ, ನಿಮ್ಗೇನು
ಕೊಂಡದ ಕುಳಿ ಅನ್ನೋ ಬೋರ್ಡ್ ಇದೆ ನಿಮ್ಗೆ, ಓಹೋ. ಬ್ಯಾಕ್ ಗ್ರೌಂಡ್ ಇದೆ. ಅದು ಸತ್ಯ ಹೇಳ್ಬೇಕಾ ಸರ್, ಆ ದೊಡ್ಡ ಬೋರ್ಡ್ ಇರುತ್ತಲ್ಲ, ಅದು ನಮ್ಮಂತ ಸಣ್ಣ ಕಲಾವಿದರಿಗೆ ಕೆಲವೊಮ್ಮೆ ಎಷ್ಟು ಮಾರಕ ಆಗಿರತ್ತೆ ಅಂತಂದ್ರೆ, ಡೈರೆಕ್ಟ್ ಆಗಿ ನಮ್ಮನ್ನ ಕಂಪೇರ್ ಮಾಡೋದೇ ನಮ್ಮ ಅಪ್ಪನೊಟ್ಟಿಗೆ. ನಾನು ಅವ್ರೆಲ್ಲಿ ನಾವೆಲ್ಲಿ ಅಲ್ವಾ, ಅವರ ವಯಸ್ಸೆಷ್ಟು, ಅವ್ರ ಅನುಭವ ಎಷ್ಟು, ನನ್ನ ಅನುಭವ ಎಷ್ಟು. ನಾನು ಹೋಗ್ತಾ ಇದ್ದಾಗೆ ಆಗ PUC ಅಲ್ಲೆಲ್ಲ ನಾನು ಎಷ್ಟು ಮಾಡ್ಲಿಕ್ಕೆ ಆಗ್ಬೋದು ನನ್ನ ಹತ್ರ. PUC ಅಲ್ಲೇ ಅಪ್ಪನ ಜೊತೆಗೆ ನನ್ನ ಕಂಪೇರ್ ಮಾಡ್ತಿದ್ರು. ಅರ್ಧ ಅಂದ್ರೆ ಪೂರ್ತಿ ಕುಗ್ಗು ಹೋಗ್ಬೇಕು ಅನ್ನುವಂತ ಕಮೆಂಟ್ಗಳು ಬರ್ತಿತ್ತು. ಆದ್ರಿಂದ ಎಲ್ಲರೂ ತಿಳ್ಕೊಂಡಷ್ಟು ಸುಲಭ ಅಲ್ಲ ದೊಡ್ಡ ಬ್ಯಾನರ್ ಎದುರುಗಡೆ ಆದ್ರೆ ಇಂಥವ್ರ ಮಗಳು ಇಂಥವ್ರ ಮಗ ಅಂತ ಅನ್ಸ್ಕೊಂಡು ಅಲ್ಲಿ ತಲೆ ಎತ್ತಿ ನಿಲ್ಲೋದು ಸುಲಭ ಅಲ್ಲ. ಮತ್ತೆ ಕೊಂಡದ ಕುಳಿಯವ್ರ ಮಗಳು ಅಂತ ಯಾರೂ ಕರೆದು ವೇಷ ಕೊಟ್ಟಿಲ್ಲ. ನಮಗ್ ಟ್ಯಾಲೆಂಟ್ ಇದೆಯಾ, ನಮ್ ಕೈಲಿ ಸಾಮರ್ಥ್ಯ ಒಮ್ಮೆ ಕೊಡ್ತಾರೆ ಮೇಡಮ್ ಅಷ್ಟೇ, ಹೆಚ್ಚು ಒಂದ್ಸರಿ ನೋಡಬಹುದು, ಮತ್ತೊಂದ್ಸತಿ ತಪ್ಪಿದ್ರೆ ಅದು ಇಲ್ಲ. ಹೌದು, ಹೌದು. ಆಳ್ವಾಸನ ಕಾರ್ಯಕ್ರಮಗಳನ್ನ ನೋಡಿ ಅಥವಾ ಹೊರಗಡೆ ಸಣ್ಣ ಪುಟ್ಟ ಕಾರ್ಯಕ್ರಮ ಭಾಗವಹಿಸಿದ್ ನೋಡಿ ಕರಿತಾ ಹೋಗ್ಲಿಕ್ಕೆ ಪ್ರಾರಂಭ ಆಯ್ತು. ಮತ್ತೆ ಕೆಲವರು ನಾನು ನೋಡಿದ ಕೆಲವು ಇಂಟರ್ವ್ಯೂಗಳಲ್ಲಿ ಕೆಲವು ಕಲಾವಿದ್ರು ಹೇಳ್ಕೊಂಡಿದ್ದಿದೆ, ನಾನು ಅವ್ರನ್ನ ಸ್ಟಾರ್ ಮಾಡಿದೀನಿ, ಇವ್ರನ್ನ ಸ್ಟಾರ್ ಮಾಡಿದೀನಿ ಅಂತ. ಯಾರು ಸ್ಟಾರ್ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಸರ್. ನಮಗೆ ಸಾಮರ್ಥ್ಯ ಇದ್ರೆ, ಜೊತೆಲಿ ಒಂದು ಯೋಗ ಅಂತ ಇದ್ರೆ, ಆ ದೇವ್ರದೇ ಇದ್ರೆ ಆಗ್ಬಹುದೇ ಬಿಟ್ರೆ ಯಾರು ಯಾರನ್ನು ಸ್ಟಾರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ, ನನ್ನ ಅಭಿಪ್ರಾಯ. ಅವಲಿಂದ ಬಂದಿರಯ್ಯ ಭೂಮಿ ದೇವ, ಅವಲಿಂದ ಬಂದಿರಯ್ಯ ಭೂಮಿ ದೇವ, ಅವಲಿಂದ ಬಂದಿರಯ್ಯ ಭೂಮಿ ದೇವ, ಶತ ಸಾವಿರವು ಬಹುದಿಲ್ಲಿ ಭೂಮಿ ದೇವ, ಶತ ಸಾವಿರವು ಬಹುದಿಲ್ಲಿ ಭೂಮಿ ದೇವ, ಅವಲಿಂದ ಬಂದಿರಯ್ಯ ಭೂಮಿ ದೇವ, ಶತ ಸಾವಿರವು ಬಹುದಿಲ್ಲಿ ಭೂಮಿ ದೇವ, ಸಾವಿರವು ಬಹುದಿಲ್ಲಿ ಭೂಮಿ ದೇವ.